ಜಿಎಸ್ಟಿ ಸಂಗ್ರಹದಲ್ಲಿ ಕೇಂದ್ರ ಸರ್ಕಾರ ದಾಖಲೆಯನ್ನು ಬರೆದಿದೆ. 2024-25ರಲ್ಲಿ 22.08 ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ. 21ರಲ್ಲಿ 11.37 ಲಕ್ಷ ಕೋಟಿ ಜಿಎಸ್ಟಿ ಕಲೆಕ್ಷನ್ ಆಗಿತ್ತು. 5 ವರ್ಷದ ಅವಧಿಯಲ್ಲಿ ಡಬಲ್ ಆಗಿದೆ. ಇನ್ನು ಸರಾಸರಿ ತಿಂಗಳು 1.84 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹವಾಗಿದೆ. ಡಬಲ್ಲು ಯಾಕೆ ತ್ರಿಬಲ್ಲು ಆಗುತ್ತೆ. ಬಾಯಿಗೆ ಬಂದಂಗೆ ನೀವು ಅದೇ ರೇಟ್ಸ್ ಇಟ್ಕೊಂಡಿದ್ರೆ ದಿಸ್ ಈಸ್ ಹೈ ಟೈಮ್ ಜಿ ಎಸ್ ಟಿ ಸ್ಲ್ಯಾಬ್ಸನ್ನು ರೀವರ್ಕ್ ಮಾಡೋಕ್ಕೆ. ಇದು ಪಕ್ಕಾ ಟೈಮ್. ಇದು ನೀವು ಅದೇ ಹೈ ರೇಟಲ್ಲೆಲ್ಲ ಇಟ್ಕೊಂಬಿಟ್ಟು ಕೂತ್ಬಿಟ್ಟು ಡಬ್ಬಲ್ ಆಯಿತು, ಟ್ರಿಪ್ಪಲ್ ಆಯಿತು, ಫೋರ್ಬಲ್ ಆಯಿತು ಅಂದ್ಕೊಂಡ್ರೆ ಆಗುತ್ತೆ. ಜನಕ್ಕೇನಾಯಿತು ಹೇಳಿ? ನಿಮಗಾಯಿತು ಸರಿ, ಜನದ ಕತೆ ಹೇಳಿ. ಅದನ್ನು ಮಾತಾಡೋಲ್ಲ ಸರ್ಕಾರದವರು. ಬರೋದು ಬಂದರೆ ಸಾಕು. ಕೇಳ್ತಾರೆ ರೋಡ್ ಮಾಡ್ತಿಲ್ವಾ, ಏರ್ಪೋರ್ಟ್ ಮಾಡ್ತಿಲ್ವಾ ಅಂತಾರೆ. ಏನೋ ಕೇಳಿದ್ರೆ ಮೊದಲೆಲ್ಲ ಬಿಟ್ಟರು ನಮಗೊಂದು ರೈಲನ್ನ ಕೆಲವ್ರ ಕಡೆಯಿಂದ ಅದೇ ಕತೆಗಳಲ್ಲಿ ಬಿಡಿಸಿದ್ರು ಆರ್ಟಿಕಲ್ಗಳಲ್ಲಿ. ಇದು ಜಿ ಎಸ್ ಟಿ ಎಲ್ಲ ಹಿಂಗೆ ಆಗ್ಬಿಟ್ಟಾಗ ಇನ್ಕಮ್ ಟ್ಯಾಕ್ಸು ರೀವರ್ಕ್ ಮಾಡಿಬಿಡ್ತಾರೆ. ಯಾವ ಇನ್ಕಮ್ ಟ್ಯಾಕ್ಸ್ ರೀವರ್ಕು? ಅವ್ರೊಂದು ಪ್ರೆಸ್ ನೋಟ್ ಹಾಕ್ತಾರೆ, ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಅಂತ ಅಂತ. ಕೊಟ್ಕೊಂಡವ್ನು ಕೊಡ್ತಾಯಿರಿ, ಕೊಡದಿದ್ದವ್ನು ತಪ್ಪಿಸ್ಕೊಂಡು ಪರಾರಿ ಆಗ್ತಾಯಿರಿ, ಮಜಾ ಮಾಡ್ಕೊಂಡು ಓಡಾಡೋನು ಓಡಾಡ್ತಾ ಇರಿ, ಪುಕ್ಕಟ್ಟೆ ತಿರ್ಗವನು ಸರ್ಕಾರದ ಕಾಸಲ್ಲಿ ತಿರುಗ್ತಾ ಇರಲಿ. ಇಲ್ಲೆಲ್ಲ ಟೋಲ್ ರೈಸ್ ಮಾಡಿದ್ರಂತೆ. ಅದು ಏನು ಟೋಲ್ ಸಿಸ್ಟಮ್ಗಳೇ ಅರ್ಥವಾಗ್ತಿಲ್ಲ. ವಯಸ್ಸಾಗ್ತಾ ಆಗ್ತಾ ರೋಡು ಬ್ರಿಡ್ಜ್ಗೆ ರೈಸ್ ಮಾಡ್ತಾ ಹೋಗ್ತಾರೆ. ಗಾಡಿ 1,000 ಇದ್ದಿದ್ದು 3,000 ಆಗಿರುತ್ತಾ, ಅಲ್ಲಿ ರೈಸ್ ಆಗ್ತಾ ಇರುತ್ತಪ್ಪ. ಅದು ಹೆಂಗದು, ಯಾಕದು ಗೊತ್ತಿಲ್ಲ, ಮಾನದಂಡಗಳೇನು ಗೊತ್ತಿಲ್ಲ. ಅದೆಲ್ಲ ತೆಲಂಗಾಣದಲ್ಲಿ ಅದೊಂದು ರಾಸಾಯನಿಕ ಕಾರ್ಖಾನೆಯಲ್ಲಿ ಸಿಕ್ಕಾಬಿಟ್ಟೆ ಸ್ಫೋಟ ಆಗಿ 12 ಜನ ಸತ್ತೋಗಿದ್ದಾರೆ ಪಾಪ. ಮಹಿಳೆಯ ಕೊಂದು ಮೂಟೆ ಕಟ್ಟಿ ಕಸದ ಲಾರಿಗೆ ಬಿಸಾಕಿದಂತಹ ಪ್ರಕರಣದಲ್ಲಿ ಈಗ ಆರೋಪಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ತನ್ನ ಮನೆಯಿಂದ 9 ಕಿಲೋಮೀಟರ್ ಬೈಕ್ನಲ್ಲಿ ಆ ಮೃತದೇಹವನ್ನು ತಗೊಂಡು ಬಂದು ಆನಂತರ ಬಿಸಾಕ್ ಹೋಗಿದ್ದಾನೆ. ಆಶಾಗೆ ಈ ಹಿಂದೆಯೇ ಮದುವೆ ಆಗಿತ್ತು, ಗಂಡ ಮೃತಪಟ್ಟಿದ್ದ. ಸಂಶುದ್ದೀನ್ಗೂ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಇವನು ಈಕೆ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್. ಅಸ್ಸಾಂನವನಂತೆ. ಒಂದ್ಸರಿ ಚೆಕ್ ಮಾಡ್ರಿ, ಅವ್ನು ಒರಿಜಿನಲ್ ಅಸ್ಸಾಮ ಅಥವಾ ಬಾಂಗ್ಲಾ ಗಿಂಗ್ಲಾಯಿಂದ ಬಂದವನ ಹೇಳಕ್ ಬರಲ್ಲ. ಒಂದ್ಸರಿ ಚೆಕ್ ಮಾಡಿ. ಒರಿಜಿನಲ್ ಇಂಡಿಯನ್ನೇನಾ, ಅಸ್ಸಾಮಿನೇನಾ, ಅಂದರೆ ಅಸ್ಸಾಂನವನ ಅಥವಾ ಏನಾದ್ರು ಬಾಂಗ್ಲಾ ಗಿಂಗ್ಲಾದವನ ಬಂದಿಲ್ಲ, ಚೆಕ್ ಮಾಡಿ. ನಾನು ಇದಾನೆ ಅಂತ ಹೇಳಿಲ್ಲ, ಡೌಟ್ ಇರಬೇಕು. 1 ಇಂಚು ಜಾಗ ಕೊಡಲ್ಲ ಯಾರು. ಅದರಲ್ಲಿ ಒಂದು ಅಜ್ಜಿ ಯಾರೋ ದಾವಣಗೆರೆ ಜಿಲ್ಲೆ ಚನ್ನಗಿರಿನಲ್ಲಿ 1,200 ಸ್ಕ್ವೇರ್ ಫೀಟ್ ಬಿಟ್ಕೊಟ್ಬಿಟ್ಟಿದ್ದಾರಂತೆ. ಅಂಗನವಾಡಿ ಮಾಡ್ಕೊಳ್ರಿ ಅಂತ. ಮೌಲ್ಯ ಎಷ್ಟೋ 5 ಲಕ್ಷನೋ 6 ಲಕ್ಷ. 5 ಲಕ್ಷ 6 ಲಕ್ಷ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಮೈಂಡ್ ಸೆಟ್, ಮನಸ್ಥಿತಿ ಹೇಳಿ, ಅದು ಇಂಪಾರ್ಟೆಂಟು. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನೀವು ಜಮೀನಿಗೆ ಬೆಲೆ ಕಟ್ಕೋಬೋದು. ಈಗ ಒಂದು 17 ಲಕ್ಷದಲ್ಲಿ ಅಂಗನವಾಡಿ ಮಾಡ್ತಾರಂತೆ. ಆಯಿತು, ಸಂತೋಷ, ಹೋಗ್ಲಪ್ಪ. ಅಜ್ಜಿಯ ಒಳ್ಳೆಯ ಮನಸ್ಸಿನಿಂದ ಪುಕ್ಕಟ್ಟೆ ಜಾಗ ಕೊಟ್ಟಿದ್ದಾಳೆ ಅಂಥೇಳಿ ಇದೊಂದು ಪ್ರಾಜೆಕ್ಟಲ್ಲಾದರೂ ಯಾರೂ 1 ರೂಪಾಯಿ ಹೊಡಿದಂಗೆ ಮಾಡ್ತೀರಾ? ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನೋಡೋಣಪ್ಪ. ಆಕೆಯನ್ನು ಸ್ಫೂರ್ತಿಯಾಗಿ ತಗೊಂಡು, ಆಕೆಯನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಆಗಬೇಕಲ್ಲ. ಚಾಲೆಂಜು ಅದೇನೋ ಹೇಳ್ತಾರಲ್ಲ, ರೈಸ್ ಚಾಲೆಂಜು, ವಾಟರ್ ಚಾಲೆಂಜು, ಸ್ನೋ ಚಾಲೆಂಜು, ಸ್ಟಾರ್ ಚಾಲೆಂಜು, ಮಡ್ ಚಾಲೆಂಜು ಅಂತ ಹೇಳ್ತಾರಪ್ಪ. ಇದೊಂದು ಚಾಲೆಂಜಪ್ಪ, ನೋಡೋಣ.